ಇದಕ್ಕೆಲ್ಲ ನೀವು ಓಕೆ ಅಂದರೆ ನಾನು ಟ್ರೀಟ್ಮೆಂಟ್ನ ಶುರು ಮಾಡ್ತೀನಿ. ಡಾಕ್ಟರ್, ನಮ್ಮ ತಾಯಿ ಆತ್ಮ ನಮ್ಮ ಜೊತೆ ಇದೆ. ಆ ಸಾಯಿನಾಥನ ದಯೆ ಪಪ್ಪನ ಮೇಲಿದೆ. ಪಪ್ಪಂಗೇನೂ ಆಗಲ್ಲ. ನೀವು ಟ್ರೀಟ್ಮೆಂಟ್ ಶುರು ಮಾಡಿ. ಹೌದು ಡಾಕ್ಟರ್, ನನ್ನ ಮಗನಿಗೆ ಏನೂ ಆಗೋಲ್ಲ. ನೀವು ಟ್ರೀಟ್ಮೆಂಟ್ ಶುರು ಮಾಡಿ. ಡೋಂಟ್ ವರಿ, ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ನೀವು ಇಮಿಡಿಯೇಟ್ ಆಗಿ ದುಡ್ಡು ಕಟ್ಬಿಡಿ. ಡಾಕ್ಟರ್, ಎಷ್ಟು ಅಮೌಂಟ್ ಕಟ್ಟಬೇಕಾಗುತ್ತೆ? ಅಡ್ವಾನ್ಸ್ ಅಂತ ಒಂದು 3 lakhs ಪೇ ಮಾಡಿಬಿಡಿ. ಡಾಕ್ಟ್ರೇ, ನಾವಿರೋ ಪರಿಸ್ಥಿತಿಲಿ ಈಗ ಅಷ್ಟೊಂದು ಹಣ ಕಟ್ಟಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಮ್ಮ, ನೀವು ಅಡ್ವಾನ್ಸ್ ಅಂತ ಪೇ ಮಾಡದೆ ಹೋದರೆ ನಮಗೆ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಾಗೋದಿಲ್ಲ. ನೀವು ಹೇಳಿದ ಅಮೌಂಟ್ ಕಟ್ಟೋದು ನಮಗೇನು ದೊಡ್ಡದಲ್ಲ. ಆದರೆ ಪಪ್ಪನ ಕಾಪಾಡೋದಕ್ಕೋಸ್ಕರ ನಾವೆಲ್ಲ ಬಿಟ್ಟು ಬಂದಿದ್ದೀವಿ. ನೀವು ಪಪ್ಪನಿಗೆ ಟ್ರೀಟ್ಮೆಂಟ್ ಶುರು ಮಾಡಿ. ಪಪ್ಪ ಹುಷಾರಾದ್ಮೇಲೆ ನಾವು ಖಂಡಿತ ಅಮೌಂಟ್ ಕಟ್ತೀವಿ. ಡಾಕ್ಟ್ರೇ, ಮಗಳಿಗಿಂತ ಹೆಚ್ಚಾಗಿದ್ದ ಸೊಸೆನ ಕಳ್ಕೊಂಡಿದ್ದೀನಿ. ಈಗ ನಮಗೆ ಉಳಿದಿರೋ ದಿಕ್ಕು ಅಂದ್ರೆ ಇವನೊಬ್ಬನೇ. ಇವನಿಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದ್ದೇನೆ. ದಯವಿಟ್ಟು ನೀವೇ ಇವನ್ನ ಕಾಪಾಡಬೇಕು. ಅಮ್ಮ, ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ, ನಮ್ಮ ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟಿಗೆ ಅರ್ಥ ಆಗತ್ತೆ ಹೇಳಿ. ಸರಿ ಅಮ್ಮ, ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನನ ನಾನು ಮಾಡ್ತೀನಿ. ಬಾಬನ್ ಟ್ರಸ್ಟಿಂದ ಓವರ್ ಆಲ್ ಇವು ಟ್ರೀಟ್ಮೆಂಟಿಗೆ ಆಗೋ ಖರ್ಚಲ್ಲಿ ಎಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಕಡಿಮೆನ ನಾನು ಮಾಡ್ಕೊಡ್ತೀನಿ. ನನ್ನ ಫೀಸ್ ಅಂತ ಏನು ಕೊಡಬೇಡಿ. ಅಟ್ಲೀಸ್ಟ್ 2 ಲಕ್ಷನಾದರೂ ಪೇ ಮಾಡಿ. ಮಿಕ್ಕಿದನ್ನ ನಾನು ನೋಡ್ಕೋತೀನಿ. ಇವಾಗೇನು ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ನೋ ಆ ಇಂಜೆಕ್ಷನ್ನ ನೀವೇ ತಂದು ಕೊಟ್ಬಿಡಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನನ್ನ ಜೀವನ ಪೂರ್ತಿ ನಿಮ್ಮ ಉಪಕಾರನ ಮರೆಯೋಲ್ಲ ಡಾಕ್ಟ್ರೇ. ಡಾಕ್ಟರ್, ಒಂದು ಇಂಜೆಕ್ಷನ್ಗೆ ಎಷ್ಟಾಗುತ್ತೆ? ಒಂದು ಇಂಜೆಕ್ಷನ್ಗೆ 5,000 ಆಗುತ್ತೆ. ಡಾಕ್ಟರ್, ನೀವು ಹೇಳಿದ ಅಡ್ವಾನ್ಸ್ ಕಟ್ಟಾಯಿತು. ಗುಡ್. ನಮ್ಮ ಬಾವನಿಗೆ ಟ್ರೀಟ್ಮೆಂಟ್ ಯಾವಾಗಿಂದ ಶುರು ಮಾಡ್ತೀರಾ? ನಾಳೆ ಬೆಳಗ್ಗೆಯಿಂದನೇ ಶುರು ಮಾಡೋಣ. ಡಾಕ್ಟರ್, ದಯವಿಟ್ಟು ಹೇಗಾದರೂ ಮಾಡಿ ನಮ್ಮ ಅಣ್ಣನ ಉಳಿಸ್ಕೊಡಿ. ನೋಡಿ, ಈ ರೀತಿ ಎಲ್ಲ ಕೈ ಮುಗಿಬೇಡಿ. ನನ್ನ ಕೈಲಾಗಿರೋ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಮಿಕ್ಕಿದೆಲ್ಲ ಬಾಬನಿಗೆ ಬಿಟ್ಟಿದೆ. ಸರಿ, ಯು ಕ್ಯಾನ್ ಕ್ಯಾರಿ. ಅದಿತಿ, ತುಂಬಾ ಹೊತ್ತಾಯ್ತು. ಮಕ್ಕಳನ್ನ ಕರ್ಕೊಂಡು ಹೋಗಿ ಏನಾದ್ರೂ ತಿನ್ಸ್ಕೊಂಡ್ ಬಾಮ್ಮ. ಅಜ್ಜಿ, ನಮಗ್ ಹಶ್ವಿಲ್ಲ, ಏನು ಬೇಡ. ಹಾಗಂದ್ರೆ ಹೇಗಪ್ಪ? ನಿನ್ಗಿಂತಲೂ ಚಿಕ್ಕವಳು ಹಸ್ಕೊಂಡಿರ್ತಾಳಲ್ವಾ, ಕರ್ಕೊಂಡು ಹೋಗಮ್ಮ. ಅಜ್ಜಿ, ಅತ್ತೆ ಮಾವ ಬರ್ಲಿ, ಆಮೇಲೆ ಒಟ್ಟಿಗೆ ಹೋಗಿ ತಿನ್ಕೊಂಡ್ ಬರೋಣ. ಹೌದಜ್ಜಿ, ಐಶು ಹೇಳ್ತಿರೋದು ಸರಿ. ನಾವು ಆಮೇಲೆ ಹೋಗ್ತೀವಿ. ಸರಿ ಅಮ್ಮ. ಅಳಿಯಂದ್ರೆ ಹೋಗಿದ್ ಕೆಲಸ ಏನಾಯ್ತು? ಮತ್ತೆಮ್ಮ, ಹಣದ ವ್ಯವಸ್ಥೆ ಆಗಿದೆ. ನಾಳೆಯಿಂದ ಬಾವು ಟ್ರೀಟ್ಮೆಂಟ್ ಶುರು ಮಾಡ್ತಾರಂತೆ. ನೀವೇನು ಯೋಚನೆ ಮಾಡಿರಿ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತಪ್ಪ. ಅಳಿಯಂದ್ರೆ
ಹಣದ ವ್ಯವಸ್ಥೆ ಏನು ಮಾಡಿದ್ರಿ? ಇಷ್ಟು ಬೇಗ ಅಷ್ಟೊಂದು ದುಡ್ಡು ಎಲ್ಲಿ ಸಿಕ್ತು? ಅಮ್ಮ, ಈಗ ಹಣ ಹೇಗ್ ವ್ಯವಸ್ಥೆ ಆಯ್ತು ಅನ್ನೋದು ಮುಖ್ಯ ಅಲ್ಲ, ಅಣ್ಣ ಹುಷಾರಾಗೋದು ಮುಖ್ಯ ಅಲ್ವಾ? ಈಗ ಅದ್ರ ಚಿಂತೆ ಬಿಡು ನೀನು. ಅಲ್ಲಮ್ಮ, ಆದ್ರೆ ಕವಿತಾ, ಯಾಕೆ ಅರಿಶಿನದ ದಾರ ಕಟ್ಕೊಂಡಿದೀಯ? ಮಾಂಗಲ್ಯದ ಚೈನ್ ಏನಾಯ್ತು? ಅಮ್ಮ, ಅದು ಅತ್ತೆಮ್ಮ, ದಾರಿಲಿ ಹೋಗ್ಬೇಕಾದ್ರೆ ತಾಳಿ ಕಳ್ಸಿ ಬಿದ್ದೋಗಿದೆ. ಶುಕ್ರವಾರ ತಾಳಿ ಕಳ್ಸಿ ಬಿಡಬಾರ್ದು ಅಪಶಕುನ ಅಂತ ಒಂದೇ ಸಮ ಅಳ್ತಾ ಕೂತಿದ್ಲು. ಆ ದೇವ್ರಿದ್ದಾನೆ, ನನ್ಗೇನು ಆಗಲ್ಲ ಬಾ ಅಂತ ನಾನೇ ಸಮಾಧಾನ ಮಾಡಿ ಕರ್ಕೊಂಬಂದೆ. ಅಲ್ಲ ಅತ್ತೆಮ್ಮ, ನಾನು ಅಷ್ಟೊಂದು ಕೆಟ್ಟವನಾಗಿದ್ದಾಗಲೇ ಆ ದೇವ್ರು ನನ್ನ ಕಾಪಾಡಿ ಬದಲಾಯಿಸಿದ್ದೇನೆ. ಈಗ ಕಾಪಾಡಲ್ವಾ? ನೀವಾದ್ರೂ ಹೇಳಿ ಅತ್ತೆಮ್ಮ. ಕಿರಣ್, ಯಾಕೆ ಟೆನ್ಷನ್ ಆಗಿದ್ಯಾ? ಏನಿಲ್ಲ, ಬೆಳಗ್ಗೆಯಿಂದ ಲಕ್ಷ್ಮೀ ದೊಡ್ಡಮ್ಮನ್ನ ಹುಡುಕ್ತಾ ಇದ್ವಲ್ಲ, ಅದಕ್ಕೆ ಸ್ವಲ್ಪ ತಲೆ ಸುದ್ದಂಗೆ ಆಯ್ತು. ಅದ್ ಸರಿ, ನಮ್ಮ ಲಕ್ಷ್ಮೀ ದೊಡ್ಡಮ್ಮ ಏನಾರು ಸಿಕ್ಕಿದ್ರಾ? ಎಲ್ಲ ಕಡೆ ಹುಡುಕಿದ್ರು ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲೂ ಹೋದ್ರು ಅವರು? ಅವ್ರು ಇಲ್ಲೇ ಇದ್ದಾರೆ. ಅವರು ಶಿರಡಿನಲ್ಲೇ ಇದ್ದಾರೆ, ನೀವೇ ಹೇಳಿದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನೀನು ಹೇಳ್ತಿರೋದಕ್ಕೂ ನೀನು ಟೆನ್ಷನ್ ಆಗಿರೋದಕ್ಕೂ ಸಂಬಂಧನೇ ಇಲ್ಲ. ಏನಾಯ್ತು ಅಂತ ನಿಜ ಹೇಳು. ಅದು ಮನೆಯಿಂದ ಫೋನ್ ಮಾಡಿದ್ರು, ಲಕ್ಷ್ಮೀ ದೊಡ್ಡಮ್ಮನ ಬಗ್ಗೆ ಕೇಳಿದ್ರು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಅಷ್ಟೇ. ಅಷ್ಟೇನಾ? ಹೌದು. ಆ ಸಾಯಿಬಾಬನ ದಯೆಯಿಂದ ನಮ್ಮ ಲಕ್ಷ್ಮೀ ದೊಡ್ಡಮ್ಮ ಸಿಕ್ಕಿದ್ರೆ ಸಾಕು. ಇಲ್ಲಿಗೆ ಬಂದಮೇಲೆ ಅವ್ರು ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ಇದರಲ್ಲಿ ನಾನು ಅರ್ಶಿನದ ಬಟ್ಲನ್ನ ಎತ್ಕೊಂಡ್ರೆ ನಾನು ಬೆಂಗಳೂರಿಗೆ ಹೋಗೋದು ಬೇಡ ಅನ್ನೋ ನಿರ್ಧಾರ ಆಗಿರುತ್ತೆ. ಕುಂಕುಮದ ಬಟ್ಲನ್ನ ಎತ್ಕೊಂಡ್ರೆ ನಾನು ಬೆಂಗಳೂರಿಗೆ ಹೋಗಬೇಕು ಅನ್ನೋದು ಆ ಸಾಯಿನಾಥ ನಿರ್ಧಾರ ಆಗಿರುತ್ತೆ. ಹಾಗೆ ಆಗಲಿ. ಮಾಡೋದು ಬಿಟ್ಟು ಕತೆಗಳು ಹೇಳ್ತಾ ಇದ್ಯಾ? ಇನ್ ಒಂದೇ ಒಂದು ಮಾತಾಡಿದ್ರು ನಿನ್ನನ್ನೇ ಅಲ್ಲೇ ಮುಗಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ.